ನಮಸ್ಕಾರ ಸ್ನೇಹಿತರೆ. ಮೊದಲ ದಿನ ಅಂತ್ಯಕ್ಕೆ ಕೌರವರ ಸೇನೆ ಮೇಲುಗೈ ಸಾಧಿಸಿತು. ಭೀಷ್ಮನ ಭಯಾನಕ ದಾಳಿಯಿಂದ ಪಾಂಡವರ ಸೇನೆಗೆ ಭಾರೀ ನಷ್ಟವಾಯಿತು. ಆದರೆ ಎರಡನೇ ದಿನದಲ್ಲಿ ಪಾಂಡವರು ತಮ್ಮ ತಂತ್ರವನ್ನ ಸಂಪೂರ್ಣವಾಗಿ ಬದಲಿಸಿದರು. ಸೂರ್ಯೋದಯವಾದ ಕ್ಷಣದಲ್ಲಿ ಕುರುಕ್ಷೇತ್ರದ ಯುದ್ಧ ಮತ್ತೆ ಆರಂಭವಾಯಿತು. ಮೊದಲ ದಿನದ ಸೋಲಿನಿಂದ ಪಾಂಡವರು ಈಗ ಹೆಚ್ಚು ಎಚ್ಚರಿಕೆಯಿಂದಲಿದ್ದರು. ಅವರು ತಮ್ಮ ಸೇನೆಯನ್ನ ಹೊಸ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರು. ಈ ಬಾರಿ ಪಾಂಡವರು ನೇರವಾಗಿ ದಾಳಿ ಮಾಡುವ ಬದಲು ತಂತ್ರಬದ್ಧವಾಗಿ ಯುದ್ಧ ಮಾಡಲು ತೀರ್ಮಾನಿಸಿದರು. ಅರ್ಜುನ, ಭೀಮ ಮತ್ತು ಇತರ ಯೋಧರು ಒಟ್ಟಿಗೆ ಕಾರ್ಯನಿರ್ವಹಿಸಲು ಆರಂಭಿಸಿದರು. ಪಾಂಡವರು ತಮ್ಮ ಸೇನೆಯನ್ನು ಕ್ರೌಂಚ ವ್ಯೂಹದಲ್ಲಿ ವ್ಯವಸ್ಥೆ ಮಾಡಿದರು. ಇದರ ಉದ್ದೇಶ ಏನು ಎಂದರೆ ಶತ್ರು ಸೇನೆಯ ಮಧ್ಯಭಾಗವನ್ನು ಒಡೆದು ಹಾಕುವುದು. ಕೌರವರು ಇದಕ್ಕೆ ಪ್ರತಿಯಾಗಿ ತಮ್ಮ ಸೇನೆಯನ್ನ ಮಕರ ವ್ಯೂಹದಲ್ಲಿ ಸ್ಥಾಪಿಸಿದರು. ಇದು ಒಂದು ಬಲಿಷ್ಠ ರಕ್ಷಣಾತ್ಮಕ ವ್ಯೂಹ. ಭೀಷ್ಮನ ನಾಯಕತ್ವದಲ್ಲಿ ಈ ವ್ಯೂಹ ಅತ್ಯಂತ ಕಠಿಣವಾಗಿತ್ತು. ಇದು ಕೇವಲ ಯುದ್ಧವಲ್ಲ, ಇದು ತಂತ್ರಗಳ ಮತ್ತು ಬುದ್ಧಿವಂತಿಕೆಯ ಸಂಘರ್ಷವಾಗಿತ್ತು. ಮೊದಲ ದಿನದ ನಷ್ಟವನ್ನು ನೋಡಿ ಭೀಮನ ಕೋಪ ಈಗ ದ್ವಿಗುಣವಾಗಿತ್ತು. ಭೀಮನ ಕೋಪ ಹೆಚ್ಚವಾಯಿತು ಮತ್ತು ಯುದ್ಧ ಇನ್ನಷ್ಟು ಭಯಾನಕವಾಗಲು ಆರಂಭವಾಯಿತು. ಭೀಮನ ದಾಳಿ ಇನ್ನೂ ಹೆಚ್ಚು ಭಯಾನಕವಾಗಿತ್ತು. ಅವನ ಪ್ರತಿಯೊಂದು ಹೊಡೆತ ಒಬ್ಬ ಯೋಧನ ಅಂತ್ಯವಾಗುತ್ತಿತ್ತು. ಅವನು ಅನೇಕ ಕೌರವ ಸೈನಿಕರನ್ನ ನೆಲಕ್ಕುರುಳಿಸಿದನು. ಭೀಮನ ಗದೆ ಒಂದೇ ಹೊಡೆತದಲ್ಲಿ ರಥಗಳನ್ನ ಪುಡಿಗೈಯುತ್ತಿತ್ತು. ಅವನು ಕೌರವರ ಸೇನೆಯ ಸಾಲುಗಳನ್ನ ಚೂರಾಗಿ ಮುರಿದನು. ಹಲವಾರು ಕೌರವರ ಸಹೋದರರನ್ನು ಈ ದಿನದಲ್ಲೇ ಕೊಂದನು. ಕೌರವರ ಸೇನೆಯಲ್ಲಿ ಭಯದ ವಾತಾವರಣ ಮೂಡಿತು. ಇದಕ್ಕೆ ಮಧ್ಯೆ ಅರ್ಜುನ ತಂತ್ರಬದ್ಧವಾಗಿ ಯುದ್ಧ ಮಾಡುತ್ತಿದ್ದನು. ಅವನ ಗುರಿ ಸ್ಪಷ್ಟವಾಗಿತ್ತು. ಕೌರವರ ಪ್ರಮುಖ ಯೋಧರನ್ನ ದುರ್ಬಲಗೊಳಿಸುವುದು. ಅವನು ತನ್ನ ಗಾಂಡೀವದಿಂದ ಅತ್ಯಂತ ನಿಖರವಾಗಿ ಬಾಣಗಳನ್ನು ಹಾರಿಸುತ್ತಿದ್ದನು. ಅವನ ಗಾಂಡೀವದಿಂದ ಹೊರಡುವ ಬಾಣಗಳು ಅಗ್ನಿಬಾಣ, ವಾಯುಬಾಣ, ನಾರಾಚ ಬಾಣ. ಅರ್ಜುನನು ಕೌರವರ ಪ್ರಮುಖ ಯೋಧರ ಮೇಲೆ ಗುರಿಯಿಟ್ಟು ಅವರ ರಕ್ಷಣೆಯನ್ನ ದುರ್ಬಲಗೊಳಿಸಲು ಪ್ರಯತ್ನಿಸಿದನು. ಭೀಷ್ಮನು ಈ ಯುದ್ಧದಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನ ಬಳಸುತ್ತಿದ್ದನು. ಅವನು ಕೌರವರ ಸೇನೆಯ ನಾಯಕನಾಗಿದ್ದರೂ ಅವನ ಹೃದಯದಲ್ಲಿ ಪಾಂಡವರ ಮೇಲೆ ಪ್ರೀತಿ ಇತ್ತು. ಆದರೆ ಅವನು ಯುದ್ಧದಲ್ಲಿ ಯಾವುದೇ ಪಕ್ಷಪಾತ ಮಾಡಲಿಲ್ಲ. ಅವನು ತನ್ನ ಧರ್ಮದ ಪ್ರಕಾರ ಕೌರವರ ಪರವಾಗಿ ಸಂಪೂರ್ಣ ಶಕ್ತಿಯಿಂದ ಹೋರಾಡುತ್ತಿದ್ದನು. ಭೀಷ್ಮನ ಬಾಣಗಳು ಮತ್ತೆ ಮಳೆಯಂತೆ ಸುರಿಯಲು ಆರಂಭವಾಯಿತು. ಅವನ ದಾಳಿಯಿಂದ ಪಾಂಡವರ ಸೇನೆ ಮತ್ತೆ ನಷ್ಟ ಅನುಭವಿಸಿತು. ಎರಡನೇ ದಿನದ ಯುದ್ಧ ಇನ್ನಷ್ಟು ತೀವ್ರವಾಗಿತ್ತು. ಆದರೂ ಪಾಂಡವರು ಭಯಪಡುತ್ತಾ ಇರಲ್ಲ. ಅವರು ತಂತ್ರಬದ್ಧವಾಗಿ ಹೋರಾಡ್ತಾ ಇದ್ರು. ಭೀಮನ ದಾಳಿ, ಅರ್ಜುನನ ನಿಖರತೆ ಇವುಗಳು ಸೇರಿ ಕೌರವರ ಸೇನೆಗೆ ದೊಡ್ಡ ಸವಾಲವಾಗಿತ್ತು. ಆದರೆ ದಿನವಿಡೀ ನಡೆದ ಈ ಭಯಾನಕ ಸಂಘರ್ಷ ಇನ್ನಷ್ಟು ಮುಂದುವರಿಯುವ ಮುನ್ನವರೆಗೆ ಸೂರ್ಯನು ನಿಧಾನವಾಗಿ ಅಸ್ತಮಿಸಲು ಆರಂಭಿಸಿದನು. ಸೂರ್ಯಾಸ್ತವಾದ ನಂತರ ಯುದ್ಧ ನಿಲ್ಲಿಸಲಾಯಿತು. ಆ ಸಮಯದಲ್ಲಿ ಯೋಧರು ತಮ್ಮ ಶಿಬಿರಗಳಿಗೆ ಹಿಂತಿರುಗಿದರು. ಪಾಂಡವರ ಶಿಬಿರದಲ್ಲಿ ಗಂಭೀರ ಚರ್ಚೆ ನಡೆಯಿತು. ಅವರು ಒಂದು ವಿಷಯವನ್ನ ಅರಿತುಕೊಂಡಿದ್ರು. ಭೀಷ್ಮನ್ನು ತಡೆಯದೇ ಇದ್ದರೆ ಯುದ್ಧ ಗೆಲ್ಲುವುದು ಅಸಾಧ್ಯ. ಶ್ರೀಕೃಷ್ಣನು ಅವರೇ ತಂತ್ರ ನೀಡಿದನು. ಮುಂದಿನ ದಿನಗಳಲ್ಲಿ ಭೀಷ್ಮನ ದುರ್ಬಲತೆಯನ್ನ ಹುಡುಕಲು
ಯೋಜನೆ ರೂಪಿಸಲಾಯಿತು. ಕೌರವರ ಶಿಬಿರದಲ್ಲಿ ದುರ್ಯೋಧನನು ಸ್ವಲ್ಪ ಅಸಮಾಧಾನಗೊಂಡಿದ್ದನು. ಅವನು ಭೀಷ್ಮನು ನೋಡಿ, ಪಿತಾಮಹ, ನೀವು ನಿಮ್ಮ ಸಂಪೂರ್ಣ ಶಕ್ತಿಯಿಂದ ಹೋರಾಡುತ್ತಿಲ್ಲವೆಂದು ನನಗೆ ಅನಿಸುತ್ತದೆ ಎಂದು ಹೇಳಿದನು. ಆ ಮಾತು ಕೇಳಿ ಭೀಷ್ಮನು ಕೋಪಗೊಂಡನು. ಅವನು ಪ್ರತಿಜ್ಞೆ ಮಾಡಿದನು, ನಾಳೆ ನಾನು ಇನ್ನೂ ಭೀಕರವಾಗಿ ಯುದ್ಧ ಮಾಡುತ್ತೇನೆ. 2ನೇ ದಿನದ ಅಂತ್ಯದಲ್ಲಿ ಪಾಂಡವರು ಮೊದಲ ದಿನಕ್ಕಿಂತ ಉತ್ತಮವಾಗಿ ಹೋರಾಡಿದರು. ಭೀಮನ ದಾಳಿಯಿಂದ ಕೌರವರ ಸೇನೆಗೆ ದೊಡ್ಡ ನಷ್ಟವಾಯಿತು. ಆದರೆ ಭೀಷ್ಮನು ಇನ್ನೂ ಅಜೇಯನಾಗಿಯೇ ಉಳಿದನು. 2ನೇ ದಿನದ ಯುದ್ಧ ಇಲ್ಲಿ ಅಂತ್ಯವಾಯಿತು. ಆದರೆ ಮುಂದಿನ ದಿನದಲ್ಲಿ ಭೀಷ್ಮನು ತನ್ನ ಸಂಪೂರ್ಣ ಶಕ್ತಿಯನ್ನ ಬಳಸುತ್ತಾನೆ ಮತ್ತು ಕುರುಕ್ಷೇತ್ರದ ಮೈದಾನದಲ್ಲಿ ಇನ್ನಷ್ಟು ಭಯಾನಕ ರಕ್ತಪಾತ ನಡೆಯುತ್ತದೆ.